Enjoyed your surprise. ಆಲ್ರೆಡಿ ಹಿಂಗೆ ಇಡ್ತೀನಿ ನೀನು ಮಲ್ಕೊಂಡಾಗ ಆ್ಯಕ್ಟ್ ಮಾಡು ಆಫ್ ಮಾಡೋಕ್ಕೆ ಅದು ಕ್ಯಾಪ್ ಕಟ್ಟಾಗ್ಬಿಟ್ಟಿದೆ ಯು ಮ್ಯಾರಿ ಒನ್ ಬಾಲಿವುಡ್ ಆ್ಯಕ್ಟರ್ Happy birthday to Pinku. ఇక్కడికి వస్తే ప్లేస్ చూడాలి మీరు బ్యాక్ హ్యాపీ బర్త్డే టు మీ Hello everyone, welcome back to Priyanka Gadadmata channel. So ಎಲ್ಲರಿಗೂ day 1 and day 2 ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಟುಡೇ ವಿ ಆರ್ ಇನ್ day 3. ಹಾಗೆ ಸ್ಪೆಷಲ್ ಏನಪ್ಪ ಅಂದರೆ ಇವತ್ತು ನನ್ನ ಬರ್ಡೇ. ಹ್ಯಾಪಿ ಬರ್ಡೇ ಟು ಮೀ. ಸೊ ನನಗೆ ಬುರ್ಜ್ ಖಲೀಫಾ ನೈಟ್ ಒಂದು ಸೀನ್ ಏನಿರುತ್ತೆ ಅಥವಾ ವ್ಯೂ ಏನಿರುತ್ತೆ ನೋಡಬೇಕಂತ ತುಂಬ ಅಂದರೆ ತುಂಬ ಆಸೆ ಇತ್ತು. ಹಾಗಾಗಿ ನಾನು ಸೌಂಡೋಂಗೆ ಹೇಳಿಬಿಟ್ಟು ಎಕ್ಸಾಕ್ಟ್ 12 o'clock ಆ ಟೈಮ್ಗೆ ಬುರ್ಜ್ ಖಲೀಫಾ ಹತ್ರ ಕರ್ಕೊಂಡು ಹೋಗಿದ್ದೆ. ಬಟ್ ಆಲ್ರೆಡಿ ಅದೊಂದು ಶೋ ಅಂತ ಏನಿರುತ್ತೆ ಅದು ಮುಗ್ದೋಗ್ಬಿಟ್ಟಿತ್ತು. ಬಟ್ ಎನಿವೇಸ್, ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಡೆಫಿನೆಟ್ಲಿ ನಿಮಗೆ ಒಂದು ಐಡಿಯಾ ಬರುತ್ತೆ ಹೇಗಿದೆ ಏನು ಅಂತ. ನನ್ನ ಬರ್ತ್ಡೇ ಬಂದೇ ಬಿಟ್ಟು ಹ್ಯಾಪಿ ಬರ್ತ್ಡೇ ಟು ಮೀ. ಇವಾಗ ಆ್ಯಕ್ಚುಲಿ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ, ರೂಮಲ್ಲೇ ಇದ್ವಿ. ಸೊ ದೆನ್ ಐ ಟೋಲ್ಡ್ ಹರ್ ಲೈಕ್ ದುಬೈ ಇಸ್ ಆಲ್ ಅಬೌಟ್ ನೈಟ್ ಲೈಫ್ ಅಲ್ವಾ, ಸೊ ಹೊರಗಡೆ ಹೋಗಿ ಬರೋಣ ಬುರ್ಜ್ ಖಲೀಫಾ ಹತ್ರ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಇಟ್ಸ್ ರಿಯಲಿ ನೈಸ್. ಐ ಶೋ ಯು. ಹೆಂಗಿದೆ ಅಂದರೆ ಸಖತ್ತಾಗಿದೆ ಮಾತ್ರ. ಈ ವೈಬ್ ಕೂಡ ಇಟ್ಸ್ ಲೈಕ್ ಸೂಪರ್ ಗುಡ್. ನನಗೆ ಆ್ಯಕ್ಚುಲಿ ಈ ವರ್ಷ ಎಲ್ಲ ಕೇಕ್ ಕಟ್ ಮಾಡೋದು ಅಥವಾ ಆ ಥರ ಬರ್ಡೇ ಸೆಲೆಬ್ರೇಷನ್ ಮಾಡೋದಕ್ಕಿಂತ ನನ್ನ ಜೊತೆಗೆ ನಾನೇ ಸೆಲೆಬ್ರೇಟ್ ಮಾಡ್ಕೊಳ್ಬೇಕು ಅಂತ ಇತ್ತು. ಆ್ಯಂಡ್ ದ ಬಿಗ್ಗೆಸ್ಟ್ ಗಿಫ್ಟ್ ವಿಚ್ ಐ ಗಿವನ್ ದಿಸ್ ಇಯರ್ ಫಾರ್ ಮೈ ಬರ್ಡೇ ಈಸ್ ಒನ್ ಇಂಟರ್ನ್ಯಾಷನಲ್ ಟ್ರಿಪ್. ಅದು ನನ್ನ ಏನಂತ ಹೇಳ್ತಾರೆ, ನನ್ನ ಸ್ವಂತ ದುಡ್ಡಿಂದ ನಾನು ನನಗೆ ಗಿಫ್ಟ್ ಮಾಡ್ಕೊಂಡಿರೋದು. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಫಾರ್ ಮೆನಿ ಮೋರ್ ಟ್ರಿಪ್ಸ್ ದಿಸ್ ಇಯರ್. ಆ್ಯಂಡ್ ಫನ್ಲಿ ಹ್ಯಾಪಿ ಬರ್ಡೇ ಟು ಮೀ. హ్యాపీ బర్త్డే పింకు. థ్యాంక్ యూ. సో సడన్గా ఎక్కడికి వెళ్ళాలని ప్లాన్ చేసుకుంటే మేడము నాకు బుర్జ్ ఖలీఫా వెళ్ళాలని ఉంది, బుర్జ్ ఖలీఫా వెళ్దామని చెప్పింది. ఇక్కడికి వస్తే ప్లేస్ చూడాలి మీరు బ్యాక్ సైడ్ చూస్తున్నారా? మై గాడ్, యూ గైస్ వాంట్ టు సీ దిస్ ఇస్ అ బుర్జ్ ఖలీఫా. ಬುರ್ಜ್ ಖಲೀಫಾ ಏನೋ ಮೇಲೆ ಬೀಳೋ ಥರನೇ ಇದೆ. To the summer night, and you're never gonna see us again. We set off into the summer. Happy birthday to you. Happy birthday to you. Thanks. Happy birthday to Pinku. Thanks. Happy birthday to And she's here. ನನಗೆ ತುಂಬ ಬೇಕಾದವರು ಒಬ್ಬರು ನನ್ನ ಬರ್ತ್ಡೇಗೆ ಅಂತ ತುಂಬ ದೂರದಿಂದ ಕೇಕ್ ಮತ್ತು ಫ್ಲವರ್ಸ್ನ ಕಳಿಸಿದ್ರು. ಅದು ಕೂಡ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ, ಬಿಕಾಸ್ ನಾನಿದ್ದು ದುಬೈಯಲ್ಲಿ. ಅಲ್ಲಿಗೆ ಈ ಒಂದು ಸರ್ಪ್ರೈಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಆ್ಯಂಡ್ ದ್ಯಾಟ್ ಟು ಎಕ್ಸಾಕ್ಟ್ಲಿ 12 o'clockಗೆ ಕಳಿಸಿದ್ರು. ತುಂಬ ಅಂದರೆ ತುಂಬ ಖುಷಿಯಾಗಿತ್ತು, ವಿಚ್ ವಾಸ್ ಕಂಪ್ಲೀಟ್ಲಿ ಅನ್ಎಕ್ಸ್ಪೆಕ್ಟೆಡ್. ದಟ್ ಆ್ಯಕ್ಚುಲಿ ಮೇಡ್ ಮೈ ಡೇ ಅಂತಲೇ ಹೇಳ್ಬೋದು. ಸೊ ಅದು ನಾನು ಮತ್ತು ನನ್ನ ಸೌಂಡು ಸೇರಿಕೊಂಡು ಕೇಕೆಲ್ಲ ಕಟ್ ಮಾಡಿದ್ವಿ. ಪಾಪ ಅವಳು ಮಲ್ಕೊಂಡ್ಬಿಟ್ಟಿದ್ಲು ಆಲ್ರೆಡಿ ನಾವು ಬುರ್ಜ್ ಖಲೀಫಾಯಿಂದ ಬಂದ ತಕ್ಷಣ. ಬಟ್ ಕಾಟ ಎಲ್ಲ ಕೊಟ್ಬಿಟ್ಟು ಎಬ್ಬಿಸ್ಬಿಟ್ಟು ನಾನು ಕೇಕ್ ಕಟ್ ಮಾಡಿಸ್ದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಸರ್ಪ್ರೈಸ್. ಸೊ ವಿ ಆರ್ ಸೂಪರ್ ಲೇಟ್. ಒಂದ್ಸತಿ ಹೇಳಿದ್ರೆ ಆಗಲ್ವಾ? ಸೊ ಹೆಂಗೆ ಅಂತಂದರೆ ಹಾಫ್ ಆನ್ ಅವರಲ್ಲಿ ರೆಡಿಯಾಗ್ಬಿಟ್ಟು ಬಂದಿದ್ದೀವಿ. ಮೇಡಮ್ ಅವರು ಅವರು ಇದ್ರದ್ದು ಏನಂತ ಹೇಳ್ತಾರೆ, ಕ್ಯಾಮ್ರದ್ದು ಸ್ಟ್ಯಾಂಡೇ ತಂದಿಲ್ಲ, ನಾನಲ್ಲ ಅವಳು ಒದ್ದಾಡ್ತಾ ಇದ್ದಾರೆ. ಬಟ್ ಎನಿವೇಸ್
ಸೊ ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ವಿ ಹ್ಯಾವ್ ಟು ರಶ್. ಇವತ್ತು ನಮಗೆ ದುಬೈ ಸಿಟಿ ಟೂರ್ ಇದ್ದಿದ್ದರಿಂದ ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಇನ್ನೇನು ಹೊರಟ್ವಿ. ಅದು ಶೇರ್ಡ್ ಆಗಿರೋದ್ರಿಂದ ನಾವು ಬಸ್ಸಲ್ಲೇ ಕರ್ಕೊಂಡು ಹೋಗಿದ್ರು. ಫಸ್ಟ್ ದುಬೈ ಫ್ರೇಮ್ ಹಾಗೆ ಮ್ಯೂಸಿಯಂ ಎಲ್ಲ ತೋರಿಸಿದ್ರು. ಬಟ್ ದ ಪ್ರಾಬ್ಲಮ್ ಏನಂದರೆ ನಮಗೆ ಟೈಮ್ ಇರಲಿಲ್ಲ ಇಳ್ಕೊಂಡು ನೋಡಲಿಕ್ಕೆ. ಹಾಗೆ ಮೇನ್ ರೋಡಿಂದನೇ ನೋಡ್ಕೊಂಡ್ವಿ. ನಾವು ವಿ ಕೇಮ್ ಟು ಮರೀನಾ. ಮೊನ್ನೆ ಲಾಸ್ಟ್ ಟೈಮ್ ಆಲ್ರೆಡಿ ಬಂದಿದ್ವಿ ನಾವು ಇಲ್ಲಿ. ಸೊ ನಾವು ಅಗೇನ್ ದಿಸ್ ಇಸ್ ಅ ಬ್ಯಾಕ್ ಗೇಟ್ ಆರ್ ಸಮಥಿಂಗ್, ಐ ಆಮ್ ನಾಟ್ ಶೋರ್, ಬಟ್ ಸಕ್ಕತ್ತಾಗಿದೆ ಇಲ್ಲಿ. ದಿಸ್ ಇಸ್ ಬಿಲ್ಡಿಂಗ್ಸ್ ಲೈಕ್ ರಿಯಲಿ ಕನ್ಸ್ಟ್ರಕ್ಷನ್ ಇಸ್ ಸೋ ಗುಡ್ ಆ್ಯಂಡ್ ನನಗೆ ಮಾತ್ರ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೊ ದಿಸ್ ಫ್ರೇಮ್ ಈಸ್ ಆಲ್ಸೋ ನೈಸ್. When we will take one villa here. Film star, tennis star, footballer, Shahrukh Khan, Shilpa Shetty, Sania Mirza, Isha Ambani area. Next you marry one Bollywood actor. Now next me and Soundu will take one villa here. It's just $23 million dirhams. That's और बना रहे हैं वर्ल्ड आइलैंड, उसका डिजाइन वर्ल्ड मैप की तरह होगा, यही कंपनी बना रही है. इसको $12 अरब लगे थे 2006 में. ಇವಾಗ ನಾವು ಪಾಮ್ ಜುಮೇರಾ ಐಲ್ಯಾಂಡ್ ಅಲ್ಲಿ ಹೋಗ್ತಾ ಇದ್ದೀವಿ. ಇದು ಸೋ ಗುಡ್, ಇಟ್ಸ್ ಲೈಕ್ ಅ ಬ್ರಾಂಚಸ್ ಥರ ಬರ್ತಾ ಇದೆ. ಯು ನೋ ಲೈಕ್ ಕಾಸ್ಟ್ ಫಾರ್ ಈಚ್ ವಿಲ್ಲಾ ಇಸ್ 20 going into water. तो आप पानी के नीचे से गुजर रहे हैं. दिस इज अंडर वाटर टनल. Now we are going. ये 6 मीटर पानी से समझ आप नीचे से गुजरेंगे समुद्र के. We set off into the sun. ಇವಾಗ ಇನ್ನೊಂದು ಬೀಚ್ ಹತ್ರ ಬಂದಿದ್ದೀವಿ. ದಿಸ್ ವ್ಯೂ ಇಸ್ ರಿಯಲಿ ನೈಸ್. ನಂಗೆ ಸಖತ್ತಾಗಿ ಇಷ್ಟ ಆಯಿತು ಈ ವ್ಯೂ ಮಾತ್ರ. ಅಂದ್ಕೊಳ್ತಾ ಇದೆ ಎಲ್ಲ ನೋಡಿದ್ದೀನಿ, ದುಬೈಯಲ್ಲಿ ಇವಾಗ ಬೀಚ್ ನೋಡಬೇಕಲ್ವಾ ಅಂತ. ಸೊ ಫೈನಲಿ ಐ ಆಮ್ ಬೀಚ್. ಸೊ ರಿಯಲಿ ಗುಡ್, ಸಖತ್ತಾಗಿದೆ. ಎಷ್ಟು ಕ್ಲಿಯರ್ ಆಗಿದೆ ಅಂತಂದರೆ ವಾಟರ್, ಸೀರಿಯಸ್ಲಿ. Look at this, guys. It's so clear, so clear. And this is the best place. It really. Kanmuchko. Comedy ಏನು ಗೊತ್ತಾ? ಇಲ್ಲಿ ಮೇಲ್ಗಡೆ ಇಲ್ಲಿ AC ಬರ್ತಿದೆ. ಓಕೆನಾ? ನಾನು ಅಂದೆ ಬಿಗು AC ಬರ್ತಿದೆ ಅಂತ. ಬರ್ತಿದ ತಕ್ಷಣ ಆಫ್ ಮಾಡೋದು. ಆಫ್ ಮಾಡೋಕ್ಕೆ ಅಲ್ಲಿ ಕ್ಯಾಪ್ ಕಟ್ಟಾಗ್ಬಿಟ್ಟಿದೆ. ಬರ್ತಿಲ್ಲ. ಸರಿ ಅಂದ್ಬಿಟ್ಟು ಅದೇ ಒಂದು ಸ್ಟಾಪ್ ಬಟನ್ ಇದೆ. ಈ ಜಾಗಕ್ಕೆ ಒಂದು ನಿಮಿಷ ಆಯಿತಾ, ಸ್ಟಾಪ್ ಬಟನ್ ಅಮ್ಕು ಅಂತ ಅಂದ್ಲು. ನಾನು ಏನೋ ಇದ್ರದ್ದೇನೋ ಅಂದ್ಕೊಂಡು ಅಮ್ಕೊಡಕ್ಕೆ ಹೋಯ್ತಿದ್ದೆ. ಆಮೇಲೆ ಫ್ಲ್ಯಾಶ್ ಆಯಿತು ನಂದು 6 ಸೆನ್ಸ್ಗೆ. ಸ್ಟಾಪ್ ಅಂತ ನಮ್ಮ ಬ್ಯಾಂಗ್ಳೂರಲ್ಲೆಲ್ಲ ಇರುತ್ತಲ್ಲ BMTC ಬಸ್ಗೆ ಸ್ಟಾಪ್ ಅಂತ. ಇದಕ್ಕೆ ಸ್ಟಾಪ್ ಕೊಟ್ಟು ಇವನು ಬಸ್ ನಿಂತ್ಬಿಟ್ಟು ಯಾಕಮ್ಮ ನೀನು ಇಳಿ ಅಂತ ತಗ್ಲಾಕ್ಬಿಡಕ್ಕೆ ನೋಡಿದ್ಲು. ಇದೆಲ್ಲ ಆನ್ ರೆಕಾರ್ಡ್, ಆಫ್ ರೆಕಾರ್ಡ್ ಆಗಿತ್ತು. ಮೇಡಮ್ ಅವ್ರು ಇವಾಗ ಏನು ಪ್ಲ್ಯಾನ್ ಅಂತಂದರೆ ಕ್ಯಾಮ್ರಾ ನಾನು ಹಿಂಗೆ ಇಡ್ತೀನಿ, ನೀನು ಮಲ್ಕೊಂಡಾಗ ಆ್ಯಕ್ಟ್ ಮಾಡು, ನಾನು ಎಬ್ಬರಿಸ್ತೀನಿ, ಮತ್ತೆ ಮಾಡೋಣ ಅಂತ. ಯಾವ ಇವೆಲ್ಲ ಮೇಡಮ್ ಹೆವಿ ಕಂಟೆಂಟು, ಅದು ಮಲಗ್ಬೇಕಾದ್ರೆ ಹೇಳ್ತಾಳೆ. ಇವಾಗ ನಾವು ನಾಟಕ ಮಾಡ್ತಿರೋದು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. ಅಕ್ಕೆ ಮಲ್ಕೋ, ಮಧ್ಯದಲ್ಲಿ ಎದೊಳ್ಬೇಡ ಅಂತ. ಎಲ್ಲ ಸಿಗ್ತಾರೆ ಇಬ್ಬರು ಜನಗಳು. ಒಡೆದ ಚಪ್ಪಾಳೆ. ಒಡೆದ ಚಪ್ಪಾಳೆ. ಏನೋ ಮಾಡೋಣ ಅಂದ್ಕೊಂಡೆ ಎಲ್ಲ. ಫೈನಲಿ ನಾವು ಇವಾಗ ದುಬೈ ಮಾಲ್ಗೆ ಬಂದಿದ್ದೀವಿ. ದುಬೈ ಮಾಲಿಂದ ಇವಾಗ ಬುರ್ಜ್ ಖಲೀಫಾ ಹೋಗಬೇಕು. ನಾವು ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ನಮ್ಮದು ಟಿಕೆಟ್ ಬಂದುಬಿಟ್ಟು 2:30 ಇದ್ದಿದ್ದರಿಂದ ನಮಗೇನು ಶಾಪಿಂಗ್ ಮಾಡೋಕ್ಕಾಗಲಿಲ್ಲ. ನಾವು ಡೈರೆಕ್ಟಾಗಿ ಬುರ್ಜ್ ಖಲೀಫಾಗೇ ಹೋಗಿದ್ದು. ಫೈನಲ್ ಆಗಿ ಟಿಕೆಟ್ ಸಿಕ್ತು. ಸೊ ಇವಾಗ ಕ್ಯೂಗೆ ಹೋಗ್ತಾ ಇದ್ದೀವಿ. ತುಂಬ ದೊಡ್ಡ ಕ್ಯೂ ಇದೆ ಆ್ಯಕ್ಚುಲಿ ಬುರ್ಜ್ ಖಲೀಫಾ ಹೋಗಲಿಕ್ಕೆ. ಮೇ ಬಿ ವೀಕೆಂಡ್ ಆಗಿರೋದ್ರಿಂದನೂ ಏನೋ ಗೊತ್ತಿಲ್ಲ. ದೆರ್ ಇಸ್ ಅ ವೆರಿ ಬಿಗ್ ಕ್ಯೂ. ಆ್ಯಂಡ್
ಖುಷಿ ಏನಂದರೆ ನನ್ನ ಬರ್ಡೇನ ನಾನು 124th ಫ್ಲೋರಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನನ್ನ ಜೊತೆಗೆ ನನ್ನ ಡಾರ್ಲಿಂಗ್ ಕೂಡ ಇರೋದ್ರಿಂದ ಇನ್ನೊಂಥರ ಸ್ಪೆಷಲು. 124th ಫ್ಲೋರು ಮತ್ತು ಇವಳು ಅಲ್ಲಿಂದ ತಳ್ಬಿಡ್ತೀನಿ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇಂಥ ಫ್ರೆಂಡ್ ಇದ್ದರೆ ತಳ್ಳೋದೇನು, ಅಲ್ಲೇ ಬಿಟ್ಟು ಬಂದ್ಬಿಡ್ತಾಳೆ. ಈಗ ಲಾಸ್ಟ್ ಡೇ ನಂದು, ಅವಳು 2 ದಿನ ಅಲ್ಲೇ ಮಲ್ಕೊಂಡು ಬರ್ತೀನಿ. ಹೋಗ್ತಿದ್ದಾಳು ಇವತ್ತು. ಕೈಂಡ್ ಆಫ್ ಫೀಲಿಂಗ್ ಬ್ಯಾಡ್ ಥರ ಅನ್ನಿಸ್ತು. ನೀನು ಬಾ ನನ್ನ ಜೊತೆ, ಏನು ಆಗಲ್ಲ. ಫೀಲಿಂಗ್ ಬ್ಯಾಡ್ ಅಂದರೆ ನೀನು ಮಾಡಿರೋ ತಪ್ಪು ನಾನು ಯಾವತ್ತೂ ಮಾಡಲ್ಲ. ಐ ಡೂ ವ್ಯಾಲ್ಯೂ ಮನಿ. ಮೇಲೆ ಹೋದ್ಮೇಲೆ ಅದು ಹೆಂಗಿದೆನೋ ಏನೋ ಗೊತ್ತಿಲ್ಲ, ಬಟ್ ಇಲ್ಲಿ ಕ್ಯೂ ನಿಂತ್ಕೊಳ್ಳೋದಿದೆಯಲ್ಲ, ಇಟ್ಸ್ ಬೀನ್ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಕ್ಯೂ ಅಲ್ಲೇ ಇದ್ದೀವಿ. ಹಾಫ್ ಆನ್ ಅವರ್ ಅಲ್ಲ, ಆ್ಯಕ್ಚುಲಿ 2:30 ಇದ್ದಿದ್ದು ನಮ್ಮ ಟಿಕೆಟ್, ಬಟ್ ಇಟ್ಸ್ 1 hour ಆಯಿತು. ಟಿಕೆಟ್ಸ್ ತೊಗೊಂಡು ಈಗ ಕ್ಯೂ ಅಲ್ಲೇ ಇದ್ದೀವಿ ನಾವು. ಗೊತ್ತಿಲ್ಲ ಇನ್ನೂ ಎಷ್ಟೊತ್ತು ತೊಗೊಳುತ್ತೆ ಅಂತ. ಹೆವಿ ಅಂದರೆ ಹೆವಿ ಕ್ರೌಡ್ ಇದೆ. ಮೇ ಬಿ ಬಿಕಾಸ್ ಆಫ್ ವೀಕೆಂಡ್ ಅಂತ ಅನಿಸುತ್ತೆ. ತುಂಬ ಅಂದರೆ ತುಂಬ ಕ್ರೌಡ್ ಇದೆ. 124th ಫ್ಲೋರ್ ನಾವೇ ಹೋಗೋದು ಇವಾಗ. ಇರೋ ಒಂದೇ ಇದು ಫೈನಲಿ ಹೋಗ್ತಾ ಇದ್ದೀವಿ. So, ladies and gentlemen, 1 to 4. ಆಲ್ರೆಡಿ ಹೋಗ್ತಾ ಇದ್ದೀವಿ ಕಣ. ನಾವು ಈವ್ನಿಂಗ್ ಟೈಮಲ್ಲಿ ಹೋಗಿದ್ರೆ ಇನ್ನೂ ಬ್ಯೂಟಿಫುಲ್ ಆಗಿರ್ತಿತ್ತು ಅನಿಸುತ್ತೆ, ಸನ್ಸೆಟ್ ಟೈಮಲ್ಲಿ ಹೋಗಿದ್ರೆ. ಬಟ್ ನಾವು ಡೇ ಟೈಮ್ ಆಫ್ಟರ್ನೂನ್ ಸ್ಲಾಟ್ ತೊಗೊಂಡಿರೋದ್ರಿಂದ ನಮ್ಗೆ ಅಷ್ಟು ಚೆನ್ನಾಗೇನೋ ಅನ್ನಿಸ್ಲಿಲ್ಲ. ಓಕೆ ಅಂತಲೇ ಇತ್ತು. ಬಟ್ ಅಲ್ಲಿ ಒಂದು ಫೋಟೋ ಬೂತ್ ಅಂತ ಆ ಥರ ಇತ್ತು, ಎಲ್ಲ ವಿಂಗ್ಸ್ ಅದೆಲ್ಲ ಸಖತ್ತಾಗಿತ್ತು. ಅಲ್ಲಿ ಸ್ವಲ್ಪ ಫೋಟೋಸ್ ತೊಗೊಂಡ್ವಿ. ಬಟ್ ರೂಮಿಗೆ ಬಂದ ತಕ್ಷಣ ನನಗೊಂದು ಬಿಗ್ ಸರ್ಪ್ರೈಸ್ ಕಾದಿತ್ತು. ಸೌಂಡು ಇವತ್ತು ಹೋಗ್ತಾ ಇದ್ಲು ರಿಟರ್ನ್ ಇಂಡಿಯಾಗೆ. ಬಟ್ ನನ್ನ ಬರ್ಡೇ ಆಗಿರೋದ್ರಿಂದ ಅವಳು ನನ್ನ ರೂಮಲ್ಲಿ ಒಳ್ಳೆ ಅರೇಂಜ್ಮೆಂಟ್ ಮಾಡಿದ್ಲು. ಸರ್ಪ್ರೈಸ್ ಆಗಿತ್ತು. ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಸೊ ಅವಳು ಹೋಗ್ತಿದ್ದಾಳೆ ಅಂತ ನಾನು ಅವಳು ಇಬ್ಬರು ಸೇರಿಕೊಂಡು ಕೇಕ್ ಕಟ್ನ ಮಾಡಿದ್ವಿ. ಹ್ಯಾಪಿ ಬರ್ಡೇ ಸೌಂಡ್ ಬಿಟಾ. Happy birthday. Happy birthday. Enjoy the day. And I'm leaving now, Pinku. I hope you enjoyed your surprise. Be happy, be safe. If anything wants, please let me know. Okay, love you and see love you soon. so Bye bye. much. Come. Miss you. Miss you so much. Wait, I'm coming down. ಇನ್ನೇನು ನನ್ನ ಸೋಲೋ ಟ್ರಿಪ್ ಸ್ಟಾರ್ಟ್ ಆಯಿತು. ಸೊ ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.